ಎಐ ವಿಡಿಯೋ ಮಾಡಿ ಜನರ ಭಾವನೆಗಳು ಧಕ್ಕೆ ತರೋ ಒಂದು ವ್ಯವಸ್ಥೆ. ಯಾವುದೋ ಭೀಮಾ, ಯಾವುದೋ ಸೋಮ, ಏನು ಹೇಳ್ತಾರೆ ಈ ಕತೆಗೆ? ಸರ್ ನೋಡಿ, ಇದೊಂದು ಷಡ್ಯಂತ್ರ. ಮೊದಲನೇದಾಗಿ ಹೇಳಬೇಕು ಅಂತಂದರೆ, ಕಾಂಗ್ರೆಸ್ನ ಮೊದಲು ಈ ಒಂದು ಹಿಂದೂ ವಿರೋಧಿತನ ಮೊದಲಾಗಿ ಹೇಳಬೇಕು ಅಂತಂದರೆ, ಫಸ್ಟು ಭಕ್ತಿಯನ್ನು ಕಮ್ಮಿ ಮಾಡಬೇಕು, ಹಿಂದೂಗಳಲ್ಲಿರ್ತಕ್ಕಂಥ ಭಕ್ತಿಯನ್ನು ಕಮ್ಮಿ ಮಾಡಬೇಕು. ಕಮ್ಯುನಿಸ್ಟರ ಉದ್ದೇಶ, SDP ಉದ್ದೇಶ ಆಗಿರ್ಬೋದು, ಅಥವಾ ಜಿಹಾದಿಗಳ ಉದ್ದೇಶ ಆಗಿರ್ಬೋದು. ಮೊದಲು ಏನಂದ್ರು, ಮೀನು ತಿನ್ಕೊಂಡು ಧರ್ಮಸ್ಥಳ ದೇವಸ್ಥಾನಕ್ಕೆ ಹೋಗಿದ್ದೀನಿ ಅಂತ ಅಂದರು. ಅವಾಗೇನರ್ಥ ಅಂದರೆ, ಧರ್ಮಸ್ಥಳದ ಮೇಲೆ ಇರ್ತಕ್ಕಂಥ ಭಕ್ತಿಯನ್ನು ಕಮ್ಮಿ ಮಾಡಬೇಕು. ಇವತ್ತು ಹೇಳ್ತಿದ್ದಾರಲ್ವ DK ಶಿವಕುಮಾರ್ ಅವರು, ಷಡ್ಯಂತ್ರ ಆಗಿದೆ, ಷಡ್ಯಂತ್ರ ಆಗಿದೆ. ಷಡ್ಯಂತ್ರ ಎಲ್ಲಿಂದ ಆಗಿದೆ ಸ್ವಾಮಿ? ಶಶಿಕುಮಾರ್ ಸೆಂಥಿಲ್ ಹೆಸರು ಬರ್ತಾ ಇದೆಯಲ್ಲ, ಯಾಕೆ ನೀವು ಕ್ಲಾರಿಟಿ ಕೊಟ್ಟಿಲ್ಲ? ನಿಮ್ಮ ನಜ್ಮಾ ನಜೀರ್ ಚಿಕ್ಕನೇರಳೆ ಯಾವಾಗಲೂ ಸಹ ಇದೇ MD ಸಮೀರ್ ಜೊತೆಯಲ್ಲಿ ಕೂತ್ಕೊಂಡು ಫೋಟೋ ತೆಗೆಸ್ಕೊತಾರಲ್ಲ, ಯಾಕೆ ನೀವು ಉತ್ತರ ಕೊಟ್ಟಿಲ್ಲ? ನಿಮ್ಮ ದ್ವಾರಕಾನಾಥ್ KPCC ಲಾಯರ್ ಯಾವಾಗಲೂ ಸಹ ಈ ಸಮೀರ್ ಪರವಾಗಿ ವಕಾಲತ್ ವಹಿಸಿದ್ದಾರಲ್ಲ, ಯಾಕೆ ಉತ್ತರ ಕೊಟ್ಟಿಲ್ಲ ನೀವು? ನವೀನ್ ಸೂರಂಜೆ ವಿಚಾರವಾಗಿ ಯಾಕೆ ನೀವು ಉತ್ತರ ಕೊಟ್ಟಿಲ್ಲ? ಬಾಲನ್ ನಿಮ್ಮ ಲಾಯರ್ ವಕ್ತಾರ ಯಾವಾಗಲೂ ಟಿವಿನಲ್ಲಿ ಬಂದು ಕೂತ್ಕೊಂಡು ಕಾಂಗ್ರೆಸ್ ಪರ ಮಾತನಾಡೋರು, ಯಾಕೆ ಉತ್ತರ ಕೊಟ್ಟಿಲ್ಲ? ಷಡ್ಯಂತ್ರ ಮಾಡಿರೋರು ಯಾರ್ರೀ? ಷಡ್ಯಂತ್ರ ಮಾಡಿರೋರು ಮುಸಲ್ಮಾನರಲ್ಲ, ಷಡ್ಯಂತ್ರ ಮಾಡಿರೋರು ನೀವೇ. ಇದಕ್ಕೆ ಉತ್ತರ ಕೊಡಬೇಕು. ಷಡ್ಯಂತ್ರ ಕುತ್ಕೊಂಡು ಎಲ್ಲೋ ಕೂತ್ಕೊಂಡು ಷಡ್ಯಂತ್ರ ಮಾಡ್ತಿರ್ತಕ್ಕಂಥವ್ರು ನೀವೇ. ಇವತ್ತು ಧರ್ಮಸ್ಥಳದಲ್ಲಿರ್ತಕ್ಕಂಥ ಜನಗಳನ್ನ ಭಕ್ತಿಯನ್ನು ಹಾಳು ಮಾಡಬೇಕು. ನಮ್ಮ ಅದೃಷ್ಟ ಚೆನ್ನಾಗಿತ್ತು, ಮಂಜುನಾಥ ಸ್ವಾಮಿ ಅವರ ಒಂದು ನಂಬಿಕೆ, ಅಣ್ಣಪ್ಪ ಸ್ವಾಮಿಯ ನಂಬಿಕೆ ಇವತ್ತು ನಾವು ಎಲ್ಲೋ ಒಂದು ಕಡೆ ಆ ಸತ್ಯ ನಿಜ ಆಗಿದೆ. ಅವರ ಷಡ್ಯಂತ್ರ ಎಲ್ಲ ಬಯಲಾಯಿತು. ಯಾರೋ ಒಬ್ಬ ಅನಾಮಕನ ಕರ್ಕೊಂಬರ್ತಾರೆ, ಶವ ಊತ ಹಾಕಿದ್ದೀನಿ ಅಂತಾರೆ, ಸುಳ್ಳು ಹೇಳ್ತಾರೆ. ಇದು ವಿರುದ್ಧವಾಗಿ ನಾವು ನಿಂತ್ಕೊಂಡಿದ್ದೀವಿ. ಯಾವುದೇ ಕಾರಣಕ್ಕೂ ಹೇಳ್ತಾರಲ್ಲ ಸರ್, ವೀರೇಂದ್ರ ಹೆಗಡೆ ಅವರು ಸ್ವತಃ ಅವನ ಹೆಸರು ಹೇಳ್ತಾನೆ ಸರ್. ವೀರೇಂದ್ರ ಹೆಗಡೆ ಅವರು 106 ಜನರನ್ನ ಕೊಂದಾಕ್ಬಿಟ್ಟಿದ್ದಾರೆ ಅಂತ. ಸರ್ 78 ವರ್ಷದ ಹಣ್ಣು ಮುದುಕ ಸರ್, ಈ ರೀತಿ ಹೇಳ್ತಾರ, ನಮಗೆ ಕರುಳ್ಕಿತ್ತು ಬರ್ತದೆ ಸರ್. ಈ ಮಟ್ಟಕ್ಕೆ ಷಡ್ಯಂತ್ರ ಮಾಡ್ತಾರಲ್ಲ, ನಾಚಿಕೆ ಆಗಲ್ವಾ ಸರ್ ಇವ್ರಿಗೆ ಏನಾದರೂ ಮಾಡಿ ಧರ್ಮಸ್ಥಳವನ್ನು ನಾಶ ಮಾಡಬೇಕು ಅಂತೇಳಿ ನಾವಿವತ್ತು ಹಿಂದೂ ಸಮುದಾಯ ಎಚ್ಚೆತ್ಕೊಂಡಿದೆ. ಯಾವುದೇ ಕಾರಣಕ್ಕೂ ಧರ್ಮಸ್ಥಳವನ್ನು ಮುಟ್ಲಿಕ್ಕೆ ಬಿಡಲ್ಲ. ಈ ಜಿಹಾದಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಹಿಂದೂ ಸಮುದಾಯ ಎಚ್ಚೆತ್ತಿದೆ, ನಾಗರಾವಿದ್ದಂಗೆ. ನಾವು ಎದೋಳಲ್ಲ, ಎದ್ರೆ ಕಷ್ಟಲ್ಲ ಬಿಡಲ್ಲ ನಿಮ್ಮನ್ನ. ಇವತ್ತು ಧರ್ಮಸ್ಥಳದ ಪರವಾಗಿದ್ದೀವಿ, ವೀರೇಂದ್ರ ಹೆಗಡೆಯರ ಪರವಾಗಿದ್ದೀವಿ, ಅವ್ರು ಮಾಡ್ತಿರ್ತಕ್ಕಂಥ ಸೇವೆಗಳ ಪರವಾಗಿದ್ದೀವಿ. ಇವತ್ತು ಸುಪ್ರೀಂ ಕೋರ್ಟ್ ಹೇಳಿದೆ, ಧರ್ಮಸ್ಥಳ ಇಟ್ಸ್ ನಾಟ್ ಎ ಟೆಂಪಲ್, ಇಟ್ಸ್ ಅ ಇನ್ಸ್ಟಿಟ್ಯೂಟ್ ಆಫ್ ಗಿವಿಂಗ್ ಅ ಸರ್ವಿಸ್ ಅಂತ ಹೇಳಿದೆ. ಅದರಿಂದ ಯಾವುದೇ ಕಾರಣಕ್ಕೂ ವೀರೇಂದ್ರ ಹೆಗಡೆ ಅವರಿಗೆ ಒಂದೇ ಒಂದು ಚೂರು ಕಪ್ಪು ಚಿತಿ ಬರಲ್ಲ. ನಮ್ಮ ನಾಯಕರು ಅವಾಗಲೇ ಹೇಳಿದ್ರು, ನೀವೇನಾದ್ರೂ ಎಐ ವಿಡಿಯೋ ಮಾಡಿ ಜನರ ಭಾವನೆಗಳು ಧಕ್ಕೆ ತರೋ ಒಂದು ವ್ಯವಸ್ಥೆ. ಯಾವುದೋ ಭೀಮಾ, ಯಾವುದೋ ಸೋಮ, ಏನು ಹೇಳ್ತಾರೆ ಈ ಕತೆಗೆ? ಸರ್ ನೋಡಿ, ಇದೊಂದು ಷಡ್ಯಂತ್ರ. ಮೊದಲನೇದಾಗಿ ಹೇಳಬೇಕು ಅಂತಂದರೆ, ಕಾಂಗ್ರೆಸ್ನ ಮೊದಲು ಈ ಒಂದು ಹಿಂದೂ ವಿರೋಧಿತನ ಮೊದಲಾಗಿ ಹೇಳಬೇಕು ಅಂತಂದರೆ, ಫಸ್ಟು ಭಕ್ತಿಯನ್ನು ಕಮ್ಮಿ ಮಾಡಬೇಕು, ಹಿಂದೂಗಳಲ್ಲಿರ್ತಕ್ಕಂಥ ಭಕ್ತಿಯನ್ನು ಕಮ್ಮಿ ಮಾಡಬೇಕು. ಕಮ್ಯುನಿಸ್ಟರ ಉದ್ದೇಶ, SDP ಉದ್ದೇಶ ಆಗಿರ್ಬೋದು, ಅಥವಾ ಜಿಹಾದಿಗಳ ಉದ್ದೇಶ ಆಗಿರ್ಬೋದು. ಮೊದಲು ಏನಂದ್ರು, ಮೀನು ತಿನ್ಕೊಂಡು ಧರ್ಮಸ್ಥಳ ದೇವಸ್ಥಾನಕ್ಕೆ ಹೋಗಿದ್ದೀನಿ ಅಂತ ಅಂದರು. ಅವಾಗೇನರ್ಥ ಅಂದರೆ, ಧರ್ಮಸ್ಥಳದ ಮೇಲೆ ಇರ್ತಕ್ಕಂಥ ಭಕ್ತಿಯನ್ನು ಕಮ್ಮಿ ಮಾಡಬೇಕು. ಇವತ್ತು ಹೇಳ್ತಿದ್ದಾರಲ್ವ DK ಶಿವಕುಮಾರ್ ಅವರು, ಷಡ್ಯಂತ್ರ ಆಗಿದೆ, ಷಡ್ಯಂತ್ರ ಆಗಿದೆ. ಷಡ್ಯಂತ್ರ ಎಲ್ಲಿಂದ ಆಗಿದೆ ಸ್ವಾಮಿ? ಶಶಿಕುಮಾರ್ ಸೆಂಥಿಲ್ ಹೆಸರು ಬರ್ತಾ ಇದೆಯಲ್ಲ, ಯಾಕೆ ನೀವು ಕ್ಲಾರಿಟಿ ಕೊಟ್ಟಿಲ್ಲ? ನಿಮ್ಮ ನಜ್ಮಾ ನಜೀರ್ ಚಿಕ್ಕನೇರಳೆ ಯಾವಾಗಲೂ ಸಹ ಇದೇ MD ಸಮೀರ್ ಜೊತೆಯಲ್ಲಿ ಕೂತ್ಕೊಂಡು ಫೋಟೋ ತೆಗೆಸ್ಕೊತಾರಲ್ಲ, ಯಾಕೆ ನೀವು ಉತ್ತರ ಕೊಟ್ಟಿಲ್ಲ? ನಿಮ್ಮ ದ್ವಾರಕಾನಾಥ್ KPCC ಲಾಯರ್ ಯಾವಾಗಲೂ ಸಹ ಈ ಸಮೀರ್ ಪರವಾಗಿ ವಕಾಲತ್ ವಹಿಸಿದ್ದಾರಲ್ಲ, ಯಾಕೆ ಉತ್ತರ ಕೊಟ್ಟಿಲ್ಲ ನೀವು? ನವೀನ್ ಸೂರಂಜೆ ವಿಚಾರವಾಗಿ ಯಾಕೆ ನೀವು ಉತ್ತರ ಕೊಟ್ಟಿಲ್ಲ? ಬಾಲನ್ ನಿಮ್ಮ ಲಾಯರ್ ವಕ್ತಾರ ಯಾವಾಗಲೂ ಟಿವಿನಲ್ಲಿ ಬಂದು ಕೂತ್ಕೊಂಡು ಕಾಂಗ್ರೆಸ್ ಪರ ಮಾತನಾಡೋರು, ಯಾಕೆ ಉತ್ತರ ಕೊಟ್ಟಿಲ್ಲ? ಷಡ್ಯಂತ್ರ ಮಾಡಿರೋರು ಯಾರ್ರೀ? ಷಡ್ಯಂತ್ರ ಮಾಡಿರೋರು ಮುಸಲ್ಮಾನರಲ್ಲ, ಷಡ್ಯಂತ್ರ ಮಾಡಿರೋರು ನೀವೇ. ಇದಕ್ಕೆ ಉತ್ತರ ಕೊಡಬೇಕು. ಷಡ್ಯಂತ್ರ ಕುತ್ಕೊಂಡು ಎಲ್ಲೋ ಕೂತ್ಕೊಂಡು ಷಡ್ಯಂತ್ರ ಮಾಡ್ತಿರ್ತಕ್ಕಂಥವ್ರು ನೀವೇ. ಇವತ್ತು ಧರ್ಮಸ್ಥಳದಲ್ಲಿರ್ತಕ್ಕಂಥ ಜನಗಳನ್ನ ಭಕ್ತಿಯನ್ನು ಹಾಳು ಮಾಡಬೇಕು. ನಮ್ಮ ಅದೃಷ್ಟ ಚೆನ್ನಾಗಿತ್ತು, ಮಂಜುನಾಥ ಸ್ವಾಮಿ ಅವರ ಒಂದು ನಂಬಿಕೆ, ಅಣ್ಣಪ್ಪ ಸ್ವಾಮಿಯ ನಂಬಿಕೆ ಇವತ್ತು ನಾವು ಎಲ್ಲೋ ಒಂದು ಕಡೆ ಆ ಸತ್ಯ ನಿಜ ಆಗಿದೆ. ಅವರ ಷಡ್ಯಂತ್ರ ಎಲ್ಲ ಬಯಲಾಯಿತು. ಯಾರೋ ಒಬ್ಬ ಅನಾಮಕನ ಕರ್ಕೊಂಬರ್ತಾರೆ, ಶವ ಊತ ಹಾಕಿದ್ದೀನಿ ಅಂತಾರೆ, ಸುಳ್ಳು ಹೇಳ್ತಾರೆ. ಇದು ವಿರುದ್ಧವಾಗಿ ನಾವು ನಿಂತ್ಕೊಂಡಿದ್ದೀವಿ. ಯಾವುದೇ ಕಾರಣಕ್ಕೂ ಹೇಳ್ತಾರಲ್ಲ ಸರ್, ವೀರೇಂದ್ರ ಹೆಗಡೆ ಅವರು ಸ್ವತಃ ಅವನ ಹೆಸರು ಹೇಳ್ತಾನೆ ಸರ್. ವೀರೇಂದ್ರ ಹೆಗಡೆ ಅವರು 106 ಜನರನ್ನ ಕೊಂದಾಕ್ಬಿಟ್ಟಿದ್ದಾರೆ ಅಂತ. ಸರ್ 78 ವರ್ಷದ ಹಣ್ಣು ಮುದುಕ ಸರ್, ಈ ರೀತಿ ಹೇಳ್ತಾರ, ನಮಗೆ ಕರುಳ್ಕಿತ್ತು ಬರ್ತದೆ ಸರ್. ಈ ಮಟ್ಟಕ್ಕೆ ಷಡ್ಯಂತ್ರ ಮಾಡ್ತಾರಲ್ಲ, ನಾಚಿಕೆ ಆಗಲ್ವಾ ಸರ್ ಇವ್ರಿಗೆ ಏನಾದರೂ ಮಾಡಿ ಧರ್ಮಸ್ಥಳವನ್ನು ನಾಶ ಮಾಡಬೇಕು ಅಂತೇಳಿ ನಾವಿವತ್ತು ಹಿಂದೂ ಸಮುದಾಯ ಎಚ್ಚೆತ್ಕೊಂಡಿದೆ. ಯಾವುದೇ ಕಾರಣಕ್ಕೂ ಧರ್ಮಸ್ಥಳವನ್ನು ಮುಟ್ಲಿಕ್ಕೆ ಬಿಡಲ್ಲ. ಈ ಜಿಹಾದಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಹಿಂದೂ ಸಮುದಾಯ ಎಚ್ಚೆತ್ತಿದೆ, ನಾಗರಾವಿದ್ದಂಗೆ. ನಾವು ಎದೋಳಲ್ಲ, ಎದ್ರೆ ಕಷ್ಟಲ್ಲ ಬಿಡಲ್ಲ ನಿಮ್ಮನ್ನ. ಇವತ್ತು ಧರ್ಮಸ್ಥಳದ ಪರವಾಗಿದ್ದೀವಿ, ವೀರೇಂದ್ರ ಹೆಗಡೆಯರ ಪರವಾಗಿದ್ದೀವಿ, ಅವ್ರು ಮಾಡ್ತಿರ್ತಕ್ಕಂಥ ಸೇವೆಗಳ ಪರವಾಗಿದ್ದೀವಿ. ಇವತ್ತು ಸುಪ್ರೀಂ ಕೋರ್ಟ್ ಹೇಳಿದೆ, ಧರ್ಮಸ್ಥಳ ಇಟ್ಸ್ ನಾಟ್ ಎ ಟೆಂಪಲ್, ಇಟ್ಸ್ ಅ ಇನ್ಸ್ಟಿಟ್ಯೂಟ್ ಆಫ್ ಗಿವಿಂಗ್ ಅ ಸರ್ವಿಸ್ ಅಂತ ಹೇಳಿದೆ.
ಅದರಿಂದ ಯಾವುದೇ ಕಾರಣಕ್ಕೂ ವೀರೇಂದ್ರ ಹೆಗಡೆ ಅವರಿಗೆ ಒಂದೇ ಒಂದು ಚೂರು ಕಪ್ಪು ಚಿತಿ ಬರಲ್ಲ. ನಮ್ಮ ನಾಯಕರು ಅವಾಗಲೇ ಹೇಳಿದ್ರು, ನೀವೇನಾದ್ರೂ AI ವಿಡಿಯೋ ಮಾಡಿ ಜನರ ಭಾವನೆಗಳು ಧಕ್ಕೆ ತರೋ ಒಂದು ವ್ಯವಸ್ಥೆ, ಯಾವುದೋ ಭೀಮಾ ಯಾವುದೋ ಸೋಮ, ಏನ್ ಹೇಳ್ತಾರೆ ಈ ಕತೆಗೆ? ಸರ್ ನೋಡಿ, ಇದೊಂದು ಷಡ್ಯಂತ್ರ. ಮೊದಲನೇದಾಗಿ ಹೇಳಬೇಕು ಅಂತಂದರೆ ಕಾಂಗ್ರೆಸ್ನ ಮೊದಲು ಈ ಒಂದು ಹಿಂದೂ ವಿರೋಧಿತನ ಮೊದಲಾಗಿ ಹೇಳಬೇಕು ಅಂತಂದರೆ ಫಸ್ಟು ಭಕ್ತಿಯನ್ನು ಕಮ್ಮಿ ಮಾಡಬೇಕು, ಹಿಂದೂಗಳಲ್ಲಿರ್ತಕ್ಕಂಥ ಭಕ್ತಿಯನ್ನು ಕಮ್ಮಿ ಮಾಡಬೇಕು. ಕಮ್ಯುನಿಸ್ಟರ ಉದ್ದೇಶ, SDP ಉದ್ದೇಶ ಆಗಿರ್ಬೋದು ಅಥವಾ ಜಿಹಾದಿಗಳ ಉದ್ದೇಶ ಆಗಿರ್ಬೋದು. ಮೊದಲು ಏನಂದ್ರು, ಮೀನು ತಿನ್ಕೊಂಡು ಧರ್ಮಸ್ಥಳ ದೇವಸ್ಥಾನಕ್ಕೆ ಹೋಗಿದ್ದೀನಿ ಅಂತ ಅಂದರು. ಅವಾಗ ಏನರ್ಥ ಅಂದರೆ ಧರ್ಮಸ್ಥಳದ ಮೇಲೆ ಇರ್ತಕ್ಕಂಥ ಭಕ್ತಿಯನ್ನು ಕಮ್ಮಿ ಮಾಡಬೇಕು. ಇವತ್ತು ಹೇಳ್ತಿದ್ದಾರಲ್ವ DK ಶಿವಕುಮಾರ್ ಅವರು, ಷಡ್ಯಂತ್ರ ಆಗಿದೆ, ಷಡ್ಯಂತ್ರ ಆಗಿದೆ. ಷಡ್ಯಂತ್ರ ಎಲ್ಲಿಂದ ಆಗಿದೆ ಸ್ವಾಮಿ? ಶಶಿಕುಮಾರ್ ಸೆಂಥಿಲ್ ಹೆಸರು ಬರ್ತಾ ಇದೆಯಲ್ಲ, ಯಾಕೆ ನೀವು ಕ್ಲಾರಿಟಿ ಕೊಟ್ಟಿಲ್ಲ? ನಿಮ್ಮ ನಜ್ಮಾ ನಜೀರ್ ಚಿಕ್ಕನೇರಳೆ ಯಾವಾಗಲೂ ಸಹ ಇದೇ MD ಸಮೀರ್ ಜೊತೆಯಲ್ಲಿ ಕೂತ್ಕೊಂಡು ಫೋಟೋ ತೆಗೆಸ್ಕೊತಾರಲ್ಲ, ಯಾಕೆ ನೀವು ಉತ್ತರ ಕೊಟ್ಟಿಲ್ಲ? ನಿಮ್ಮ ದ್ವಾರಕಾನಾಥ್ KPCC ಲಾಯರ್ ಯಾವಾಗಲೂ ಸಹ ಈ ಸಮೀರ್ ಪರವಾಗಿ ವಕಾಲತ್ ವಹಿಸಿದ್ದಾರಲ್ಲ, ಯಾಕೆ ಉತ್ತರ ಕೊಟ್ಟಿಲ್ಲ ನೀವು? ನವೀನ್ ಸೂರಂಜೆ ವಿಚಾರವಾಗಿ ಯಾಕೆ ನೀವು ಉತ್ತರ ಕೊಟ್ಟಿಲ್ಲ? ಬಾಲನ್ ನಿಮ್ಮ ಲಾಯರ್ ವಕ್ತಾರ ಯಾವಾಗಲೂ ಟಿವಿನಲ್ಲಿ ಬಂದು ಕೂತ್ಕೊಂಡು ಕಾಂಗ್ರೆಸ್ ಪರ ಮಾತನಾಡೋರು, ಯಾಕೆ ಉತ್ತರ ಕೊಟ್ಟಿಲ್ಲ? ಷಡ್ಯಂತ್ರ ಮಾಡಿರೋರು ಯಾರ್ರೀ? ಷಡ್ಯಂತ್ರ ಮಾಡಿರೋರು ಮುಸಲ್ಮಾನರಲ್ಲ, ಷಡ್ಯಂತ್ರ ಮಾಡಿರೋರು ನೀವೇ. ಇದಕ್ಕೆ ಉತ್ತರ ಕೊಡಬೇಕು. ಷಡ್ಯಂತ್ರ ಕುತ್ಕೊಂಡು ಎಲ್ಲೋ ಕೂತ್ಕೊಂಡು ಷಡ್ಯಂತ್ರ ಮಾಡ್ತಿರ್ತಕ್ಕಂಥವ್ರು ನೀವೇ. ಇವತ್ತು ಧರ್ಮಸ್ಥಳದಲ್ಲಿರ್ತಕ್ಕಂಥ ಜನಗಳನ್ನ ಭಕ್ತಿಯನ್ನು ಹಾಳು ಮಾಡಬೇಕು. ನಮ್ಮ ಅದೃಷ್ಟ ಚೆನ್ನಾಗಿತ್ತು, ಮಂಜುನಾಥ ಸ್ವಾಮಿ ಅವರ ಒಂದು ನಂಬಿಕೆ, ಅಣ್ಣಪ್ಪ ಸ್ವಾಮಿಯ ನಂಬಿಕೆ ಇವತ್ತು ನಾವು ಎಲ್ಲೋ ಒಂದು ಕಡೆ ಆ ಸತ್ಯ ನಿಜ ಆಗಿದೆ. ಅವರ ಷಡ್ಯಂತ್ರ ಎಲ್ಲ ಬಯಲಾಯಿತು. ಯಾರೋ ಒಬ್ಬ ಅನಾಮಕನ ಕರ್ಕೊಂಬರ್ತಾರೆ, ಶವ ಊತ ಹಾಕಿದ್ದೀನಿ ಅಂತಾರೆ, ಸುಳ್ಳು ಹೇಳ್ತಾರೆ. ಇದು ವಿರುದ್ಧವಾಗಿ ನಾವು ನಿಂತ್ಕೊಂಡಿದ್ದೀವಿ. ಯಾವುದೇ ಕಾರಣಕ್ಕೂ ಹೇಳ್ತಾರಲ್ಲ ಸರ್, ವೀರೇಂದ್ರ ಹೆಗಡೆ ಅವರು ಸ್ವತಃ ಅವನ ಹೆಸರು ಹೇಳ್ತಾನೆ ಸರ್, ವೀರೇಂದ್ರ ಹೆಗಡೆ ಅವರು 106 ಜನರನ್ನ ಕೊಂದಾಕ್ಬಿಟ್ಟಿದ್ದಾರೆ ಅಂತ. ಸರ್ 78 ವರ್ಷದ ಹಣ್ಣು ಮುದುಕ ಸರ್, ಈ ರೀತಿ ಹೇಳ್ತಾರ, ನಮಗೆ ಕರುಳು ಬರ್ತದೆ ಸರ್. ಈ ಮಟ್ಟಕ್ಕೆ ಷಡ್ಯಂತ್ರ ಮಾಡ್ತಾರಲ್ಲ, ನಾಚಿಕೆ ಆಗಲ್ವಾ ಸರ್ ಇವ್ರಿಗೆ ಏನಾದರೂ ಮಾಡಿ ಧರ್ಮಸ್ಥಳವನ್ನು ನಾಶ ಮಾಡಬೇಕು ಅಂತೇಳಿ ನಾವಿವತ್ತು ಹಿಂದೂ ಸಮುದಾಯ ಎಚ್ಚೆತ್ಕೊಂಡಿದೆ. ಯಾವುದೇ ಕಾರಣಕ್ಕೂ ಧರ್ಮಸ್ಥಳವನ್ನು ಮುಟ್ಲಿಕ್ಕೆ ಬಿಡಲ್ಲ. ಈ ಜಿಹಾದಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಹಿಂದೂ ಸಮುದಾಯ ಎಚ್ಚೆತ್ತಿದೆ, ನಾಗರಾವಿದ್ದಂಗೆ. ನಾವು ಎದೋಳಲ್ಲ, ಎದ್ರೆ ಕಷ್ಟಲ್ಲ ಬಿಡಲ್ಲ ನಿಮ್ಮನ್ನ. ಇವತ್ತು ಧರ್ಮಸ್ಥಳದ ಪರವಾಗಿದ್ದೀವಿ, ವೀರೇಂದ್ರ ಹೆಗಡೆ ಪರವಾಗಿದ್ದೀವಿ, ಅವ್ರು ಮಾಡ್ತಿರ್ತಕ್ಕಂಥ ಸೇವೆಗಳ ಪರವಾಗಿದ್ದೀವಿ. ಇವತ್ತು ಸುಪ್ರೀಂ ಕೋರ್ಟ್ ಹೇಳಿದೆ, ಧರ್ಮಸ್ಥಳ ಇಟ್ಸ್ ನಾಟ್ ಎ ಟೆಂಪಲ್, ಇಟ್ಸ್ ಅ ಇನ್ಸ್ಟಿಟ್ಯೂಟ್ ಆಫ್ ಗಿವಿಂಗ್ ಅ ಸರ್ವಿಸ್ ಅಂತ ಹೇಳಿದೆ. ಅದರಿಂದ ಯಾವುದೇ ಕಾರಣಕ್ಕೂ ವೀರೇಂದ್ರ ಹೆಗಡೆ ಅವರಿಗೆ ಒಂದೇ ಒಂದು ಚೂರು ಕಪ್ಪು ಚಿತಿ ಬರಲ್ಲ. ನಮ್ಮ ನಾಯಕರು ಅವಾಗಲೇ ಹೇಳಿದ್ರು, ನೀವೇನಾದ್ರೂ AI ವಿಡಿಯೋ ಮಾಡಿ ಜನರ ಭಾವನೆಗಳು ಧಕ್ಕೆ ತರೋ ಒಂದು ವ್ಯವಸ್ಥೆ, ಯಾವುದೋ ಭೀಮಾ ಯಾವುದೋ ಸೋಮ, ಏನ್ ಹೇಳ್ತಾರೆ ಈ ಕತೆಗೆ? ಸರ್ ನೋಡಿ, ಇದೊಂದು ಷಡ್ಯಂತ್ರ. ಮೊದಲನೇದಾಗಿ ಹೇಳಬೇಕು ಅಂತಂದರೆ ಕಾಂಗ್ರೆಸ್ನ ಮೊದಲು ಈ